Hello everyone, welcome to Mega Stories YouTube channel. It's a slow Sunday. ಕಾಫಿ ಮಾಡ್ತಾ ಇದ್ದೆ ಸಿದ್ಧಾರ್ಥಿಗೆ. ಹಾಯ್. ಇವಾಗ ನೀನು ಫುಲ್ಲಿ ರಿಲ್ಯಾಕ್ಸ್ಡ್ ಆ್ಯಂಡ್ ರಿಕವರ್ಡ್ ಅಲ್ವಾ? ರಿಕವರ್ಡಾ? ಏನು ರಿಕವರ್ಡ್? ಸೊ ನಿನ್ನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಫ್ಯೂ ಮಂತ್ಸ್ ನಮ್ಮಿಬ್ಬರು ಲೈಫಲ್ಲಿ ಏನಾಯಿತು ಅಂತ. ಇಟ್ ವಾಸ್ ರಿಯಲಿ ಅ ಹಾರ್ಡ್ ಫೇಸ್ ನಮ್ಮಿಬ್ಬರಿಗೂ ಅಲ್ವಾ? ಹೌದು, ಇಟ್ ವಾಸ್ ಜೆನ್ಯೂನ್ಲಿ ಹಾರ್ಡ್ ಫೇಸ್. ಏನೋ ದೊಡ್ಡದಾಗಾಯಿತು ಅಂತಲ್ಲ, ಅಥವಾ ಕೆಟ್ಟದಾಗ ಏನೋ ನಡೀತು ಅಂತನೂ ಅಲ್ಲ, ಅಥವಾ ನಮ್ಮಿಬ್ಬರ ವಿಷಯದಿಂದನೂ ಏನೋ ಜಗಳ ಬರ್ತಾ ಇದೆ ಅಂತನೂ ಇಲ್ಲ ಅಲ್ವಾ? ಹೌದು, ನಮ್ಮಿಬ್ರ ವಿಷಯದಿಂದ ಜಗಳ ಬರ್ತೀವಿ ಅಂತಲ್ಲ, ಬಟ್ ಎಲ್ಲ ಡಿಸಿಷನ್ ಒಟ್ಟಿಗೆ ಮಾಡೋಂಥ ಟೈಮ್ ಬಂತಲ್ಲ. ಯಾ, ಅವಾಗ ತಾನೇ ಕೆಲಸ ಬಿಟ್ಟಿದ್ದೆ. ಆ್ಯಂಡ್ ಎವ್ರಿ ಅದರ್ ಡೇ ನಮ್ಮಿಬ್ಬರ ಮಧ್ಯ ಮನಿ ಕಾನ್ವರ್ಸೇಷನ್ಸ್ಗೆ ಆರ್ಗ್ಯುಮೆಂಟ್ಸ್ ಆಗ್ತಾನೆ ಇತ್ತು. ಆಲ್ಸೋ ಇಟ್ ವಾಸ್ ಹೈ ಟೈಮ್ ದಟ್ ವಿ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ಶುಡ್ ವಿ ಟ್ರೈ ಫಾರ್ ಅ ಬೇಬಿ ಅಂತ. ಬಟ್ ಇದು ಎಲ್ಲದಕ್ಕೂ ನಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಸಪೋರ್ಟ್ ಮಾಡುತ್ತಾ ಅನ್ನೋದೇ ಇಟ್ ವಾಸ್ ಅ ವೆರಿ ಬಿಗ್ ಕ್ವಶನ್. ಪೀಸ್ ಆಫ್ ಎಲ್ಲ ಒಂದೇ ಸಲ ಬಂದ್ಬಿಡ್ತಲ್ಲ. ಯಾ, ವಿಷಯ ಏನಂದ್ರೆ ಇದು ಯಾವ ಕಾನ್ವರ್ಸೇಷನ್ಸು ತಪ್ಪು ಅಂತ ಅಲ್ಲ. ಐ ಫೀಲ್ ಎವ್ರಿ ಅದರ್ ಕಪಲ್ ಶುಡ್ ಹ್ಯಾವ್ ಸಚ್ ಕಾನ್ವರ್ಸೇಷನ್ಸ್ ಅಲ್ವಾ? ಹೌದು, ಬಟ್ ಏನಂದ್ರೆ ಎಲ್ಲ ಪೈಲಪ್ ಆಗೋಯ್ತಲ್ಲ. Yeah, literally everything got piled up because are we financially ready and can we afford this house for a long time? With that, we had lot of EMIs, and considering to have a baby time ಅಲ್ಲಿ was it a right financial situation ನಮಗೆ ಅನ್ನೋದೇ was a big question ನಮಗೆ ಅಲ್ವಾ? ಹೌದು, ನಾವು ಕುತ್ಕೊಂಡು ಒಂದು ವಿಷಯ ಅಂತ ಮಾತಾಡಕ್ಕೆ ಬರೋಷ್ಟೊತ್ತಿಗೆ ಮೂರೇ ವಿಷಯಗಳು ಬಂದ್ಬಿಡ್ತಿತ್ತು. ಯಾ, ದಟ್ಸ್ ಟ್ರೂ. ಅದು ಕೊನೆಗೆ ಹೆಂಗೆ ಆಗ್ತಾ ಇತ್ತು ನಮಗೆ ಅಂದರೆ, ನಾವು ಹೋಲ್ ನೈಟ್ ಮಾತಾಡಿದಿರ ಮಲಗ್ತಾ ಇದ್ವಿ ಬಿಕಾಸ್ ಆಫ್ ದಿಸ್ ಕಾನ್ವರ್ಸೇಷನ್ಸ್. ಇಟ್ ಯೂಸ್ ಟು ಬಿ ರಿಯಲಿ ವರ್ಸ್ಟ್. ನಾವು ಜಗಳ ಆಡ್ತಿದ್ವಿ ಅಂತಲ್ಲ, ಬಟ್ ಇಬ್ರು ಸುಸ್ತಾಗ್ಬಿಡ್ತಿತ್ತು, ನಮಗೆ ಸಾಕಾಗಿತ್ತು ನಮಗೆ. ಯಾ, ಜಸ್ಟ್ ಟಯರ್ಡ್. ನಾವಿಬ್ರು ತಪ್ಪು ಅಂತ ಅಲ್ಲ, ವಿ ಹ್ಯಾಡ್ ಲಾಡ್ ಆಫ್ ಕ್ವಶನ್ಸ್ ಆ್ಯಂಡ್ ಯಾವುದಕ್ಕೂ ಕ್ಲಾರಿಟಿ ಇರಲಿಲ್ಲ ನಮ್ಮ ಹತ್ರ ಆ್ಯಕ್ಚುಲಿ. ಸೊ ಒನ್ ಡೇ, ಬಿಕಾಸ್ ಐ ವಾಸ್ ಸೋ ಎಕ್ಸಾಸ್ಟೆಡ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ವಿತ್ ಅವರ್ ಲೈಫ್, ನನಗೆ ಐ ರಿಯಲಿ ವಾಂಟೆಡ್ ಟು ಶೇರ್ ಇಟ್ ವಿತ್ ಸಮ್ಮನ್. ಸೊ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ರಮ್ಯಾ ಅಂತ. ಐ ವಾಸ್ ರಿಯಲಿ ಆನ್ ಅ ವೆರಿ ಲಾಂಗ್ ಕಾಲ್ ವಿತ್ ಹರ್, ವೆಂಟಿಂಗ್ ಔಟ್ ಎವ್ರಿಥಿಂಗ್. Yeah, I remember you were on the call for like 2 hours. ಆ್ಯಕ್ಚುಲಿ 2.5 hours ಅವತ್ತು. ಸೊ ಶೀ ಟೋಲ್ಡ್ ಮಿ ಆ್ಯಕ್ಚುಲಿ, ಬಿಕಾಸ್ ನೀನು ಇಷ್ಟೊಂದು ಯು ಆರ್ ಗೋಯಿಂಗ್ ಥ್ರೂ ಅಂತಂದರೆ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್ ಇನ್ ಯರ್ ಹೆಡ್, ವೈ ಡೋಂಟ್ ಯು ಟ್ರೈ ಅನ್ ಆಸ್ಟ್ರಾಲಜರ್? ಯಾಕೆ ನೀನು ತೋರಿಸ್ಕೋಬಾರ್ದು ಅವ್ರ ಹತ್ರ, ಅವ್ರ ಹತ್ರ ಸೊಲ್ಯೂಷನ್ ಕೇಳಬಾರ್ದು ಅಂತ ಅವಳು ಹೇಳಿದ್ದು ನನಗೆ. Yeah, she told me about this in the next morning. ಯಾ, ಬಟ್ ಐ ವಾಸ್ ರಿಯಲಿ ನಾಟ್ ರೆಡಿ ಟು ಟ್ರೈ, ಬಿಕಾಸ್ ಹೌ ವುಡ್ ಐ ಆಸ್ಟ್ರಾಲಜರ್ ಗಿವ್ ಮಿ ಅ ಸೊಲ್ಯೂಷನ್ ಫಾರ್ ಮೈ ಇಶ್ಯೂಸ್ ಅಂತ? ಬಿಕಾಸ್ ಆಲ್ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಲ್ವಾ? ಬಟ್ ಐ ವಾಸ್ ಮೆಂಟಲಿ ಸೋ ಟಯರ್ಡ್ ಅಂದರೆ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಸಿ ಅನ್ನಂಗೆ. ನಾನು ಆ್ಯಕ್ಚುಲಿ ಒಂದು ಆಸ್ಟ್ರಾಲಜರ್ ಹತ್ರ ಮಾತಾಡಿದೆ, ಸಾನ್ವಿ ಗಾರು ಅಂತ, ಫ್ರಮ್ ಆಸ್ಟ್ರೋಟಾಕ್ ಆ್ಯಪ್. ಅವ್ರು ಬರೀ ನನ್ನ ಬರ್ತ್ ಡೀಟೇಲ್ಸ್ ತೊಗೊಂಡ್ರು ಅಷ್ಟೇ. ಆ್ಯಂಡ್ ನಾನು ಅಷ್ಟೇ ಒಂದು ಸ್ಪೆಸಿಫಿಕ್ ಕ್ವಶನ್ ಜೊತೆಗೆ ಹೋಗಿರಲಿಲ್ಲ. ಐ ಹ್ಯಾಡ್ ಲೈಕ್ ಗಾನ್ ವಿತ್ ಅ ಫೇಸ್, ನನಗೆ ಏನು ಆಗ್ತಾ ಇದೆಯೋ ಅದು, ಮತ್ತು ನಂಗೆ ಏನು ಕ್ಲಾರಿಟಿ ಇಲ್ಲ ಅಂತ ಅದ್ರ ಬಗ್ಗೆ ಹೋದೆ. ಐ ಜಸ್ಟ್ ಟೋಲ್ಡರ್ ಲೈಕ್ ನನ್ನ ಸಿಚುಯೇಷನ್ ಏನಿದೆ ಇವಾಗ, ಬಿಕಾಸ್ ಐ ಹ್ಯಾವ್ ಕ್ವಿಟ್ ಮೈ ಜಾಬ್ ಆ್ಯಂಡ್ ನನ್ನ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ, ಆಲ್ಸೋ ವಿಚ್ ಸರ್ಪ್ರೈಸ್ಡ್ ಮೀ, without have to give like more specifics, she actually understood what I was going through, like literally even my frustrations. She replied saying currently financial situation ಸ್ವಲ್ಪ ಟಫ್ ಆಗಿರುತ್ತೆ ಅಂತ, ಗೋಯಿಂಗ್ ಫಾರ್ವರ್ಡ್ ಇನ್ ಎ ಕಪಲ್ ಆಫ್ ವೀಕ್ಸ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅಲೈನ್ಡ್ ಅಂತ ಹೇಳಿದ್ರು. ಬೈ ನೆಕ್ಸ್ಟ್ ಮಂತ್ ಎಂಡ್ ಅಷ್ಟರಲ್ಲಿ ಯು ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಅಂತಂದ್ರು, ವಿಚ್ ವಾಸ್ ರಿಯಲಿ ಎ ಗುಡ್ ಥಿಂಗ್. Also she mentioned in future he will also find a better career option, so that would help our financial situation anta. Yeah, actually that hit me hard. And honestly ಅವ್ರ ಹತ್ರ ಮಾತಾಡಿದ ಮೇಲಿಂದ ಥಿಂಗ್ಸ್ ಆರ್ ಗೋಯಿಂಗ್ ರಿಯಲಿ ಸ್ಮೂತ್ ಫಾರ್ ಅಸ್. ಅವ್ರು ಕೆಲವು ಪ್ರಿಡಿಕ್ಷನ್ಸ್ ಮಾಡಿದ್ರು ನಮಗೆ ಹಿಂಗೆ ಆಗುತ್ತೆ ಅಂತ. ಟು ಬಿ ಆನೆಸ್ಟ್, ನೀವು ನಂಬಲ್ಲ, ಅದು ಆ್ಯಕ್ಚುಲಿ ಹಂಗೆ ನಡೀತಾ ಇದೆ. ಆಲ್ಸೋ ಅವ್ರು ನಮ್ಗೊಂದು 3 ಪ್ರಿಡಿಕ್ಷನ್ಸ್ ಮಾಡಿದ್ರು ಈ ಥರ ಆಗುತ್ತೆ ಅಂತ. ಇನ್ ದಟ್ 2 ಆಲ್ರೆಡಿ ಆಗೋಗಿದೆ ನಮ್ಮ ಲೈಫಲ್ಲಿ. ಹೌದು, ಆ್ಯಂಡ್ ಶಿ ವಾಸ್ ವೆರಿ ಕ್ಲಿಯರ್. ಹೇಗೆ ಅಂತಂದರೆ, ಶಿ ವಾಸ್ ನಾಟ್ ಟೆಲ್ಲಿಂಗ್ ಅಸ್ ಇದನ್ನೇ ಡಿಸೈಡ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ, ಬಟ್ ಶಿ ವಾಸ್ ಜಸ್ಟ್ ಹೆಲ್ಪಿಂಗ್ ಅಸ್ ಸಿ ದ ಪಿಕ್ಚರ್. ಯಾ, ದಟ್ಸ್ ಟ್ರೂ. ಐ ಥಿಂಕ್ ದಟ್ಸ್ ದ ಮೇಜರ್ ಶಿಫ್ಟ್, ಬಿಕಾಸ್ ಎಲ್ಲ ಅಟ್ ಎ ಟೈಮ್ ಡಿಸೈಡ್ ಮಾಡಿಬಿಡ್ಬೇಕು ನಾವು ಈಗಲೇ ಅನ್ನೋದಕ್ಕಿಂತ ಒನ್ ಡಿಸಿಷನ್ ಅಟ್ ಎ ಟೈಮ್ ಅನ್ನೋದೇ ಇಟ್ಸ್ ಅ ಮೇಜರ್ ಚೇಂಜ್ ದಟ್ ಹ್ಯಾಪನ್ ಇನ್ ಅವರ್ ಲೈಫ್. ಐ ಫೀಲ್ ನಾನೇನು ಹೇಳ್ತಲ್ಲ ದಟ್ ವಿ ಹ್ಯಾವ್ ಫೌಂಡ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್ ಅಂತ. ಅಫ್ಕೋರ್ಸ್ ವಿ ಡೂ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್, ಆಯಿತಾ. ಬಟ್ ಲೈಕ್ ಸಾನ್ವಿ ಗಾರು ಟೋಲ್ಡ್, ಥಿಂಗ್ಸ್ ಹ್ಯಾವ್ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಪ್ಲೇಸ್. ಯಾಕೆಂದರೆ ಮೇ ಬಿ ವಿ ಆರ್ ಆಲ್ಸೋ ಟೇಕಿಂಗ್ ಥಿಂಗ್ಸ್ ಸ್ಲೋ, ಇನ್ ಪೀಸ್ ಆಫ್ ಮೈಂಡಲ್ಲಿ ಡಿಸೈಡ್ ಮಾಡ್ತಾ ಇದ್ದೀವಿ. ದಟ್ಸ್ ವೈ ಐ ಥಿಂಕ್ ಥಿಂಗ್ಸ್ ಆರ್ ಅಲೈನಿಂಗ್. Right, but still we have lot of things that we are worried about.
ಯಾ ಬಟ್ ಒಂದು ಕ್ಲಾರಿಟಿ ಅನ್ನೋದು ಬಂದಿದೆ ಇವಾಗ ಬಿಕಾಸ್ ನಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಆಲ್ಸೋ ಹ್ಯಾಸ್ ಬಿನ್ ಬೆಟರ್. ಆಮೇಲೆ ಅದೊಂದು ಪ್ಯಾನಿಕ್ ಸಿಚುಯೇಷನ್ ಇಲ್ಲ ಇವಾಗ, ನಾವು ಮುಂಚೆ ಯೋಚನೆ ಮಾಡಿದ ಥರ. ಸೊ ವಿ ಆರ್ ರಿಯಲಿ ಇನ್ ಕ್ಲಾರಿಟಿ ಅಲ್ಲ. ಫೈನಲಿ ವಿ ಆರ್ ಪೀಸ್ ಅಬೌಟ್ ಇಟ್, ಬಟ್ ವಿ ಆರ್ ಟೇಕಿಂಗ್ ಥಿಂಗ್ಸ್ ಸ್ಲೋಲಿ. ಯಾ ಆ್ಯಂಡ್ ಸಮ್ಟೈಮ್ಸ್ ದಟ್ಸ್ ಆಲ್ ವಿ ನೀಡ್ ಅಲ್ವಾ, ಲೈಕ್ ವಿ ಡೋಂಟ್ ನೀಡ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ಇರೋ ಕ್ವಶನ್ಸ್ನೇ ಒಂದು ಕ್ಲಾರಿಟಿಯಲ್ಲಿ ನಾವು ನೋಡೋದಕ್ಕೆ ವಿ ವುಡ್ ನೀಡ್ ಗೈಡೆನ್ಸ್. ಐ ಥಿಂಕ್ ದಟ್ಸ್ ವಾಟ್ ಐ ಗಾಟ್. ನಿಮಗೂ ಯಾರಾದರೂ ಇದೇ ಥರ ಫೇಸಲ್ಲಿ ಇದ್ದು, ಇಫ್ ಯು ಆಲ್ಸೋ ನೀಡ್ ಹೆಲ್ಪ್ ವಿತ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್, ಮ್ಯಾರೇಜ್ ಟೈಮಿಂಗ್, ಕೆರಿಯರ್ ಅಥವಾ ಬೇಬಿ, ವಾಟ್ ಎವರ್ ಇಟ್ ಇಸ್, ಸೊ ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್, ಪ್ಲೀಸ್ ಜೆನ್ಯೂನ್ಲಿ ಟ್ರೈ ಆಸ್ಟ್ರೋಟಾಕ್ ಆ್ಯಪ್ ಒನ್ಸ್. ನಿಮಗೆ ಯಾರಿಗಾದ್ರೂ ನಂತರನೇ ಭಯ ಇದ್ದು ಇದು ವರ್ಕ್ ಆಗುತ್ತೋ ಆಗಲ್ವೋ ಅಂತಂತಿದ್ರೆ, ಹೆಂಗಿದ್ರು ಫಸ್ಟ್ ಚಾಟ್ ಫ್ರೀ ಆಗಿದೆ. ದೇರ್ ಇಸ್ ನಥಿಂಗ್ ಟು ಲೂಸ್ ಅಬೌಟ್ ಇಟ್. ಜಸ್ಟ್ ಗೋ ಆ್ಯಂಡ್ ಟ್ರೈ ಒನ್ಸ್. Yeah, link is in the description. Please do download and check out the app. That's it. ಮೇಘು, ವಾಟ್ಸ್ ದ ಸೆಂಟರ್ ಪ್ಲಾನ್? ಏನಿಲ್ಲ, one decision at a time. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ, ಬಿಕಾಸ್ ವಿ ಹ್ಯಾವ್ ಶೇರ್ಡ್ ಅವರ್ ಪರ್ಸನಲ್ ಜರ್ನಿ. ನಮಗೆ ಹೆಂಗೆ ಇದು ಹೆಲ್ಪ್ ಆಗಿದೆಯೋ, ಐ ವಿಶ್ ನಿಮಗೂ ಇದು ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.